ಸಿದ್ದರಾಮಯ್ಯಗೆ ಇದು ಲಾಸ್ಟ್ ಬಜೆಟ್ ಅಂತ ಯತ್ನಾಳ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆಕ್ಟ್ ಟಾಂಗ್ ಕೊಟ್ಟಿದ್ದಾರೆ. ಹಿಂಗ್ ಹೇಳಿದ್ರೆ ಯತ್ನಾಳ್ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಏನಂತ, ಯತ್ನಾಳ್ ಅವರ ಭವಿಷ್ಯ ಅವರಿಗೆ ಗೊತ್ತಿಲ್ಲ, ಅವರ ಪಕ್ಷದಿಂದ ಹೊರಗೆ ಹೋಗುವುದು ಅವರಿಗೆ ಗೊತ್ತಿತ್ತ. ಆ ತೀರ್ಮಾನವನ್ನ ಸಿದ್ದರಾಮಯ್ಯ ತೆಗೆದುಕೊಳ್ಬೇಕು ಅಥವಾ ಹೈಕಮಾಂಡ್ ತೆಗೆದುಕೊಳ್ಬೇಕು. ಸದ್ಯಕ್ಕೆ ನನಗೆ ಗೊತ್ತಿರುವಂತೆ ಅವರಿಬ್ರು ಈ ಬಗ್ಗೆ ಚರ್ಚೆ ಮಾಡಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಸಾಲರಾಮಯ್ಯ ಅನ್ನೋ ಬಿಜೆಪಿಗರ ಟೀಕೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯವರಿಗೆ ದೇಶ, ರಾಜ್ಯ ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕೆಂಬುದು ಗೊತ್ತಿಲ್ಲ ಅನ್ಸುತ್ತೆ. ನಮಗೆ ಕೇಂದ್ರ ಸರ್ಕಾರದಿಂದ ಆದ ಅನ್ಯಾಯದಿಂದಲೇ ಇಷ್ಟೊಂದು ಸಾಲವಾಗಿದೆ. ಕೇಂದ್ರ ಸರ್ಕಾರ ನಮ್ಮ 80,000 ಕೋಟಿ ರೂ ಪಾಲನ್ನು ಕೊಟ್ಟಿಲ್ಲ. ಜಿಎಸ್ಟಿ ತೆರಿಗೆಯಲ್ಲಿ 12ರಿಂದ 14 ಸಾವಿರ ಕೋಟಿ ನಷ್ಟವಾಗಿದೆ. ಪಂಚಾಯಿತಿಗೆ ಕೊಡಬೇಕಾದ 15 ದಿನ ಹಣಕಾಸಿನ ಪಾಲನ ಕೂಡ ನೀಡಿಲ್ಲ. ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳಿಗೆ ನಾವು ಅನುದಾನ ಕೊಡ್ತಿದ್ದೇವೆ. ಮೋದಿ ಅವರು 200 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವರು ಕೂಡ ಸಾಲ ಮಾಡದೆ ದೇಶ ನಡೆಸಿದ್ದಾರೆ. ಅದನ್ನ ಸಾಲ ಮಾಡಿ ನಡೆಸಿದ್ದಾರೆ ದೇಶನ. ಅದನ್ನ ನಡೆಸಲಿಕ್ಕೆ ಅವರೊಬ್ಬರೇ ಬೇಕಾ ಅಂತ ಬಿಜೆಪಿ ಅವ್ರನ್ನ ಪ್ರಿಯಾಂಕ್ ಖರ್ಗೆ ಕಾಲೆಳೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಸಚಿವರು ಕೂಡ ಹೌದು. ಬಿಜೆಪಿಗಳ ವಿರುದ್ಧ ಅವಾಗ ಬಿರುಸಿನ ಬಾಣಗಳನ್ನ ಬಿಡ್ತಾ ಇರ್ತಾರೆ. ಯತ್ನಾಳ್ಗೆ ಟೀಕೆ ಮಾಡಿದ್ದಾರೆ. ಯತ್ನಾಳ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಲ್ಲ, ಯತ್ನಾಳ್ ಬೇರೆ, ಖರ್ಗೆ ಅವರು ಬೇರೆ. ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಎಸ್ಪಿ ಟಿಎಸ್ಪಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಬಂದಿದೆ. ಇದೀಗ ಕಳೆದ 3 ವರ್ಷಗಳ ದಾಖಲೆಯನ್ನ ಬಿಡುಗಡೆ ಮಾಡಿದ ಸರ್ಕಾರ ಈ ಕುರಿತಾಗಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ದಾಖಲೆಗಳನ್ನ ಟ್ವೀಟ್ ಮಾಡಿದ್ದಾರೆ. 26-27ನೇ ಸಾಲಿನಲ್ಲಿ ಎಸ್ಪಿ ಹಣ 10,201 ಕೋಟಿ ಬಳಕೆ ಮಾಡಲಾಗಿದೆ ಹಾಗೂ ಟಿಎಸ್ಪಿ ಹಣ 3,997 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಒಟ್ಟು 14,198 ಕೋಟಿ ಮೊತ್ತವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ. ಒಟ್ಟು 2023-24ನೇ ಆರ್ಥಿಕ ವರ್ಷದಿಂದ 2026-27ನೇ ಆರ್ಥಿಕ ವರ್ಷದೊಳಗಾಗಿ 53,059 ಕೋಟಿ ಹಣವನ್ನ ಗ್ಯಾರಂಟಿಗಾಗಿ ಬಳಕೆ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕೈಚಳಕ ಮತ್ತೊಮ್ಮೆ ಬಯಲಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹೇಳಿಕೆಗಿಂತ ಅಧಿಕಾರದ ಹಸಿವೆ ಮುಖ್ಯ ಅಂತ ಅಂಕಿಅಂಶಗಳೇ ಸಾಕ್ಷಿ ಹೇಳ್ತಿವೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆಯ ಆಶಯಗಳಿಗೆ ತಿಲಾಂಜಲಿ ಇಟ್ಟ ಸಿದ್ದರಾಮಯ್ಯನವರ ಬಜೆಟ್ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ. ಅಧಿಕಾರಕ್ಕಾಗಿ ಪರಿಶಿಷ್ಟ ವರ್ಗಗಳನ್ನೇ ಹತ್ತಿಕ್ಕುತ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ನಾಡಿನ ಜನತೆ ಇಂದಿಗೂ ಕ್ಷಮಿಸೋದಿಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಪೋಸ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನ್ ಮಾಡ್ತಾರೆ, ಯಾರು ದಲಿತರ ಪರ, ಯಾರು ದಲಿತರ ವಿರೋಧಿ ಅನ್ನೋದನ್ನ ಜನ ತೀರ್ಮಾನ ಮಾಡಿರ್ತಾರೆ. ಬಟ್ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಬಳಸೋದು ಆರಾಮ್. ನೀವು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ದಲಿತರಿಗೆ ಅಷ್ಟು ಹಣ ಬಳಕೆ ಆಗಿರೋದಲ್ಲ. 54,000 ಕೋಟಿ ಗ್ಯಾರಂಟಿ ಬಂದ್ಬಿಡ್ತು. ಆ ಗ್ಯಾರಂಟಿಯ ಭಾಗವಾದ ದಲಿತರಿಗೆ ಅದು ಕೊಡ್ತಾ ಇದೀವಿ. ನೆವರ್ ಎವರ್. ನೀವು ಗ್ಯಾರಂಟಿ ಕಟ್ಕೊಂಡು ಏನ್ ಮಾಡ್ಬೇಕು? ಗ್ಯಾರಂಟಿ ಅಡಿಷನಲ್. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣ ಸಪರೇಟ್. ಅದು ನೀವು ಗ್ಯಾರಂಟಿ ಬಂದಿಲ್ಲ ಅನ್ನೋದನ್ನ ಸ್ಪೆಂಡ್ ಮಾಡ್ತಿದ್ರಿ. ಆದ್ರೆ ಗ್ಯಾರಂಟಿಗೋಸ್ಕರ ಇದನ್ನ ಮರ್ಜ್ ಮಾಡ್ಬಿಟ್ರೆ ಪಾಪ ಅವ್ರ ಕತೆ ಏನಾಗ್ಬೇಕು? ಕರೆಕ್ಟ್ ಇದೆ ಅದು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ಜೆಡಿಯು ಪಕ್ಷ ಸೇರ್ಪಡೆಗೂ ಕೊನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹೊಸ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗುವ ಸಾಧ್ಯತೆಯೂ ಇದೆ. ಈ ಹಿನ್ನೆಲೆ ಪಕ್ಷದ ಹಿರಿಯ ನಾಯಕರು ಮತ್ತು ಯುವ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ ಎಂದು ಸಂಸದ ಸಂಜಯ್ ಕುಮಾರ್ ಝಾ ಅವರ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಭಾಗವಹಿಸಿದ ನಾಯಕರು ನಿಶಾಂತ್ ಅವರಿಗೆ ಪಕ್ಷ ಸಂಘಟನೆಯಲ್ಲಿ ದೊಡ್ಡ ಜವಾಬ್ದಾರಿ ನೀಡೋಕೆ ಒಪ್ಪಿಗೆ ಸೂಚಿಸಿದ್ದಾರಂತೆ. ನಿಶಾಂತ್ ಕುಮಾರ್ ಮಾರ್ಚ್ 8ರಂದು ಅಧಿಕೃತವಾಗಿ ರಾಜಕೀಯ ರಂಗ ಪ್ರವೇಶ ಮಾಡ್ತಿದ್ದು ಜೆಡಿಯುಗೆ ಸೇರ್ಪಡೆಯಾಗಲಿದ್ದಾರೆ. ಎಷ್ಟು ದಿನ ರಾಜಕೀಯದಲ್ಲಿ ನಿಶಾಂತ್ ಹೆಚ್ಚಿನ ಆಸಕ್ತಿ ತೋರಿಸಿರಲಿಲ್ಲ. ತಂದೆ ನಿತೀಶ್ ಕುಮಾರ್ ಕೇಂದ್ರದತ್ತ ಮುಖ ಮಾಡಿದ್ರಿಂದ ರಾಜ್ಯ ರಾಜಕೀಯ ಪ್ರವೇಶಿಸೋಕೆ ಸಿದ್ಧವಾಗಿದ್ದಾರೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಸಕ್ರಿಯವಾಗಿರ್ತಕ್ಕಂಥ ಯುವ ನಾಯಕರಾದ ತೇಜಸ್ವಿ ಯಾದವ್, ಚಿರಾಗ್ ಪಾಸ್ವಾನ್ ಮತ್ತು ಪ್ರಶಾಂತ್ ಕಿಶೋರ್ ನಡುವೆ ತನ್ನದೇ ಸ್ಥಾನವನ್ನ ನಿರ್ಮಿಸಿಕೊಳ್ಳುವ ಸವಾಲು ನಿಶಾಂತ್ಗೆ ಎದುರಾಗಿದೆ. ಇನ್ನು ವಂಶ ಪಾರಂಪರ್ಯ ರಾಜಕೀಯದ ವಿರುದ್ಧ ಮಾತನಾಡ್ತಿದ್ದ ನಿತೀಶ್ ಕುಮಾರ್ ನಿಲುವಿಗೆ ವಿರುದ್ಧವಾಗಿದೆ ಇದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಬಟ್ ಗೊತ್ತಿಲ್ಲ ಜನ ಈಗ ಸ್ವೀಕಾರ ಮಾಡ್ತಾರದನ್ನ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.